ಹಲೋ ಎವ್ರಿವನ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಗಾರೋ ಅನ್ನೋ ಒಂದು ಪ್ರಾಡಕ್ಟ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು 40 ಲೀಟರ್ OTG ಅಂದರೆ ಓವನ್ ಟೋಸ್ಟರ್ ಗ್ರಿಲ್ಲರ್ ಅಂತ ಅರ್ಥ. ಸೊ ಅದಕ್ಕೆ ನಾವು ಶಾರ್ಟ್ ಫಾರ್ಮಲ್ಲಿ OTG ಅಂತ ಕರಿತೀವಿ. ಇದು ಬಂದು ನಾನು ಅನ್ಬಾಕ್ಸಿಂಗ್ ಆಲ್ರೆಡಿ ಮಾಡಿದ್ದೀನಿ. ಸೊ ಎಲ್ಲ ಚೆಕ್ ಮಾಡಿದ್ದೀನಿ ಹೇಗಿದೆ ಪ್ರಾಡಕ್ಟು ಅಂತ. ಸೂಪರಾಗಿ ಬಾಕ್ಸಿಂಗ್ ಆಗಿ ಬಂತು, ಫುಲ್ಲು ಶೀಲ್ಡ್ ಆಗಿ 2 ಬಾಕ್ಸ್ ಹಾಕಿ ರ್ಯಾಪ್ ಮಾಡಿದ್ರು. ಈ ರೀತಿ ಸೇಫ್ಟಿಯಾಗಿ ನಮಗೆ ಥರ್ಮಾಕೋಲೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಕೂಡ. ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಬಟ್ ಇದನ್ನು ಯೂಸ್ ಮಾಡಿದ ಮೇಲೆ ಇದು ಹೇಗಿದೆ ಪ್ರಾಡಕ್ಟ್ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ. ಸೊ ಇದ್ರದ್ದು ಬಂದು ಸ್ಪೆಸಿಫಿಕೇಷನ್ ಏನು ಅಂದರೆ, ಇದ್ರ ಮಾಡೆಲ್ ಬಂದು ಗ್ರ್ಯಾಂಡ್ 40 ಲೀಟರ್ ಅಂತ. ಸೊ ರೇಟೆಡ್ ವಾಲ್ಟೇಜ್ ಬಂದು 220ಇಂದ 240 ವೋಲ್ಟೇಜ್ ತನಕ ಇರುತ್ತೆ. ರೇಟೆಡ್ ಫ್ರೀಕ್ವೆನ್ಸಿ 50 ಹರ್ಟ್ಸ್ ಅಂತ ಇರುತ್ತೆ. ರೇಟೆಡ್ ಪವರ್ ಬಂದು 1500 ವಾಟ್ಸ್. ಮತ್ತು ಓವನ್ ಕೆಪಾಸಿಟಿ ಬಂದು 40 ಲೀಟರ್. ಸೊ ಇದು ಬಂದು ನಾರ್ಮಲಾಗಿ ನಾವು ಮನೆಯದಕ್ಕೂ ಯೂಸ್ ಮಾಡಬಹುದು. ಸೊ ಇದಕ್ಕೆ ಬಂದು ನಾನು ಫುಲ್ ಅನ್ಬಾಕ್ಸಿಂಗ್ ಮಾಡಿ ಆಯಿತು. ಅದರಲ್ಲಿ ಬಂದು ನನಗೆ ಇವಾಗ ಈ ರೀತಿ ಒಂದು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಅದರಲ್ಲಿ ಡೀಟೇಲ್ ಆಗಿ ನಿಮಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ ಇದರಲ್ಲಿ ಯೂಸ್ ಮಾಡೋಕ್ಕೋಸ್ಕರ 6 ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ರೋಟಿ ಸರೀಸ್ ರಾಡ್. ಸೊ ಇದರಲ್ಲಿ ನಾವು ಫುಲ್ ಚಿಕನ್ ನಾವು ಗ್ರಿಲ್ ಮಾಡ್ಬೋದು. ಸೊ ಆರಾಮಾಗಿ ಎಣ್ಣೆ ಇಲ್ಲದೆ ಕಮ್ಮಿ ಎಣ್ಣೆಯಲ್ಲಿ ಗ್ರಿಲ್ ಮಾಡಿ ತಿನ್ಬೋದು. ಎರಡನೇದು ಬಂದು ವಯರ್ ರ್ಯಾಕ್. ಇದರಲ್ಲಿ ನಾವು ಚಿಕ್ಕ ಪೀಸ್ ಚಿಕನ್ಸು ಅದನ್ನೆಲ್ಲ ಇಟ್ಟು ನಾವು ಫುಲ್ ಡ್ರೈ ರೋಸ್ಟ್ ಮಾಡಿ ತಿನ್ಬೋದು. ಸೊ ಇದಕ್ಕೆ ತುಂಬಾ ನಾವು ದೊಡ್ಡ ಚಿಕನ್ನು ಒಂದು ಹಾಫ್ ಚಿಕನ್ ಕೂಡ ನೀವು ಇದರಲ್ಲಿ ಹಾಕಿ ಗ್ರಿಲ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಈ ರೀತಿಯಾದ ಒಂದು ರೋಟಿಸರಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ನೀವು ರೋಟಿಸರಿ ಹಾಕಬೇಕಾದ್ರೆ ಅದು ಬಿಸಿ ಇರುತ್ತೆ. ಸೊ ಅದನ್ನು ತೆಗಿಯೋದಕ್ಕೋಸ್ಕರ ಈ ಹ್ಯಾಂಡಲನ್ನು ನಾವು ಯೂಸ್ ಮಾಡಿ ಅದು ತೆಗೆದ್ರೆ ನಿಮಗೆ ಬಿಸಿ ತಾಡಲ್ಲ. ಸೊ ಇದೆರಡೂ ನಾವು ಬರೀ ಅದಕ್ಕೆ ಮಾತ್ರ ಯೂಸ್ ಮಾಡೋದು. ನೆಕ್ಸ್ಟದು ಬಂದು ನಿಮಗೆ ಟ್ರೇ ಹ್ಯಾಂಡಲ್ ಕೊಟ್ಟಿದ್ದಾರೆ. ನಾವು ಟ್ರೇಯಲ್ಲಿ ಏನಾದರೂ ಬ್ರೇಕ್ ಮಾಡೋದಾಗಲಿ, ಟ್ರೇಯನ್ನು ಯೂಸ್ ಮಾಡಬೇಕಾದ್ರೆ ಈ ಹ್ಯಾಂಡಲ್ ಹಾಕಿನೇ ನಾವು ಅದನ್ನು ತೆಗಿಬೇಕು ಹೊರಗಡೆ. ಸೊ ಆವಾಗ ನಿಮಗೆ ಕೈಗೆ ಬಿಸಿ ತಾಡಲ್ಲ. ನೆಕ್ಸ್ಟು ಬಂದು ನಿಮಗೆ ಒಂದು ರೋಟಿಸರಿ ರಾಡದು ಟೈಟ್ ಮಾಡೋವಂಥ ಸ್ಕ್ರೂ, ಅಂದರೆ ಅದು ಹೊರಗಡೆ ಬರದೇ ಇರೋ ಥರ ಸ್ಕ್ರೂ ಕೊಟ್ಟಿದ್ದಾರೆ. ಇದೊಂದು ಪ್ಲೇಟು, ಫುಡ್ ಟ್ರೇ ಇದು. ಸೊ ಇದರಲ್ಲಿ ನೀವು ಫಿಶ್ಶು ಅಥವಾ ಇನ್ಯಾವುದೇ ರೀತಿಯ ಫುಡ್ಗಳನ್ನ ನೀವು ಇದನ್ನು ಬ್ರೇಕ್ ಮಾಡ್ಬೋದು. ಸೊ ತುಂಬಾ ಯೂಸ್ ಆಗುತ್ತೆ. ಫಿಶೆಲ್ಲ ನಿಮಗೆ ವಿತೌಟ್ ಆಯಿಲ್ ನಾವು ಡೀಪ್ ಫ್ರೈ ಮಾಡೋ ಅಂತ ನಾವು ಇದರಲ್ಲೇ ನಾವು ಫ್ರೈ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಸ್ವಲ್ಪ ಹೆಲ್ದಿನೂ ಕೂಡ ಈ ರೀತಿ ತಿನ್ನೋದ್ರಿಂದ. ನೆಕ್ಸ್ಟು ಬಂದು ನಿಮಗೆ ಕ್ರಾಮ್ ಟ್ರೇ ಅಂತ ಹೇಳ್ತೀವಿ. ಇದು ಬಂದು ನಾವು ಯಾವುದಾದ್ರೂ ಚಿಕನ್ ಅದೆಲ್ಲ ಬ್ರೇಕ್ ಮಾಡಬೇಕಾದ್ರೆ ಕೆಳಗಡೆ ಬಂದು ಅದರದ್ದು ಕ್ರಾಮ್ಸ್ ಎಲ್ಲ ಬೀಳುತ್ತೆ. ಅಂದರೆ ಆ ಡಸ್ಟ್ಗಳೆಲ್ಲ ಕಲೆಕ್ಟ್ ಮಾಡುತ್ತೆ ಈ ಪ್ಲೇಟು. ನಮಗೆ ಓವನ್ನ ಕ್ಲೀನಾಗಿ ಇಟ್ಕೊಂಡಿರೋದಕ್ಕೆ ಈ ಪ್ಲೇಟ್ ಬಂದು ತುಂಬಾ ಯೂಸ್ಫುಲ್ ಆಗಿದೆ. ಸೊ ಇದು ಬಂದು ಅದ್ರ ಜೊತೆ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಬೇಕು ಅಂದರೆ ಈ ಬುಕ್ಕಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ನೀಟಾಗಿ ಎಲ್ಲ ರೀತಿಯ ಇನ್ಸ್ಟ್ರಕ್ಷನ್ಸು ಈ ಬುಕ್ಕಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಸೊ ನಿಮಗೆ ಬೇಕು ಅಂದರೆ ಇದರಲ್ಲಿ ಒಂದೊಂದು ನೋಡ್ಕೊಂಡು ನೀವು ಓದ್ಕೋಬೋದು. ಸೊ ನೀಟಾಗಿ ಅಂದರೆ ಸ್ವಲ್ಪನೇ ಇದೆ, ಬಟ್ ಎಲ್ಲ ಅರ್ಥ ಮಾಡ್ಕೊಳ್ಳೋ ಥರ ಕೊಟ್ಟಿದ್ದಾರೆ. ನಿಮಗೆ ಆರಾಮಾಗಿ ಓದ್ಕೊಂಡು ಇದ್ರ ಬಗ್ಗೆ ನೀವು ನೋಡಿಕೊಂಡು ಮಾಡ್ಕೋಬೋದು. ಸೊ ಇವತ್ತು ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಬುಕ್ಕಲ್ಲಿ ನಿಮಗೆ 1 ವರ್ಷದ ವಾರಂಟಿ ಕೂಡ ಇರುತ್ತೆ. ಸೊ ನಿಮ್ಗೆ ಏನಾದರೂ ವಾರಂಟಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಮತ್ತು 300 ರೂಪೀಸ್ ಪೇಟಿಎಮ್ ಓಚರ್ ಕೊಟ್ಟಿದ್ದಾರೆ, ಕ್ಯಾಶ್ ಬ್ಯಾಕು. ಸೊ ಇದನ್ನು ನೀವು ಅವ್ರದ್ದು ಮೆಸೇಜ್ ಮಾಡಿದರೆ ನಿಮಗೆ ವಾಪಸ್ ಆಗುತ್ತಂತೆ. ನಾನಿನ್ನೂ ಮಾಡಿಲ್ಲ. OTG ಸೈಡಲ್ಲಿ ನೋಡಿದರೆ 3 ಕಂಟ್ರೋಲ್ ಕೊಟ್ಟಿರ್ತಾರೆ. ಒಂದು ಬಂದು ಫಂಕ್ಷನ್ ಮಾಡೋದಕ್ಕೆ, ಇನ್ನೊಂದು ಟೆಂಪ್ರೇಚರ್, ಇನ್ನೊಂದು ಬಂದು ಟೈಮ್ ಸೆಟ್ಟರ್. ಸೊ ಬಿಫೋರ್ ನೀವು OTG ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಸೆಟ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ನೇ ಇದರಲ್ಲಿ ಫಂಕ್ಷನಲ್ಲಿ ಬಂದು ನಿಮಗೆ 6 ರೀತಿ ಮೋಡ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಮೋಡ್ ಬಂದು ಮೇಲೆ ಮಾತ್ರ ಹೀಟ್ ಮಾಡುವಂಥ ಒಂದು ಮೋಡು. ಎರಡನೇದು ಬಂದು ಕೆಳಗಡೆ ಹೀಟ್ ಮಾಡುವಂಥ ಮೋಡ್, ಅಂದರೆ ಕೆಳಗಡೆದು ಹೀಟರ್ ಇರುತ್ತೆ ಆ ಹೀಟ್ ಮಾಡುವಂಥ ಮೋಡು. ನೀವು ಒಂದೊಂದು ಪ್ರಾಡಕ್ಟ್ನ ನೀವು ಇದರಲ್ಲಿ ನೀವು ಬ್ರೇಕ್ ಮಾಡಬೇಕಾದ್ರೆ ಒಂದೊಂದು ಫಂಕ್ಷನ್ಸ್ನ ನೀವು ಆನ್ ಮಾಡ್ಕೋಬೇಕು. ಸೊ ಮೂರನೇದು ಬಂದು ಮೇಲೆ ಮತ್ತು ಕೆಳಗಡೆ, ಅಂದರೆ ಚೆನ್ನಾಗಿ ನಿಮಗೆ 2 ಕಡೆನೂ ಬ್ರೇಕ್ ಆಗಬೇಕಂದ್ರೆ ಆ ರೀತಿ ಫಿಶ್ ಫ್ರೈ ಮಾಡೋದಾಗಲಿ, ಮುಫಿನ್ನು, ಪಿಜ್ಜಾ ಅಂಥದ್ದೆಲ್ಲ ನಿಮಗೆ ಬ್ರೇಕ್ ಮಾಡೋದಕ್ಕೆ ಇವನ್ನೆಲ್ಲ ಯೂಸ್ ಮಾಡಬಹುದು ನೀವು. ಸೊ ಇದು ಬಂದು ತುಂಬಾ ಯೂಸ್ಫುಲ್. ನಾವು ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತೀವಿ. ನೆಕ್ಸ್ಟದು ಬಂದು ನಮಗೆ ಫುಲ್ ಚಿಕನ್ನ ನಾವು ಚೆನ್ನಾಗಿ ಗ್ರಿಲ್ ಮಾಡೋವಂಥದ್ದಕ್ಕೆ, ಫ್ರೈ ಮಾಡೋವಂಥದ್ದಕ್ಕೆ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೋದು. ಸೊ ಇದು ಅಷ್ಟೇ, ಮೇಲೆದು ಮಾತ್ರ ಬಿಸಿ ಆಗುತ್ತೆ, ಅಂದರೆ ಚಿಕನ್ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಸಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ಬಂದು ನಿಮಗೆ ಕನ್ವೆನ್ಷನಲ್ ಅಂತ ಹೇಳ್ತಾರೆ. ಅದು ಬಂದು ಅಷ್ಟೇ ನಾರ್ಮಲಾಗಿ ನೀವು ಎಲ್ಲ ರೀತಿಯೂ ಬ್ರೇಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದು ಫಸ್ಟ್ನೇದಕ್ಕೆ ಬಂದು ಮೇಲೆ
ಆನ್ ಆಗುತ್ತೆ. ಎರಡನೇದಕ್ಕೆ ಬಂದು ಮೇಲೆ ಕೆಳಗೆ, ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕು, ಸ್ವಲ್ಪ ಟೈಮ್ ಜಾಸ್ತಿ ಫ್ರೈ ಆಗಬೇಕು, ಸ್ವಲ್ಪ ಲೇಟಾಗಿ ತಗೊಳುತ್ತಂದರೆ ಇಂಥದ್ದು ಕನ್ವೆನ್ಷನ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಅಪ್ಗ್ರೇಡ್ ವೀಡಿಯೋಸಲ್ಲೆಲ್ಲ ನಾನು ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದಂತ ಡೀಟೇಲಾಗಿ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಸೊ ಈ ಒಂದೊಂದು ಫಂಕ್ಷನ್ಸು ನಿಮಗೆ ಒಂದೊಂದು ಕೆಲಸಗಳು ಮಾಡುತ್ತೆ. ಸೊ ಜಾಸ್ತಿ ನಾವು ಯೂಸ್ ಮಾಡೋ ಅಂಥದ್ದು, ನಮ್ಗೆ ಜಾಸ್ತಿ ಯೂಸ್ ಆಗೋಂಥದ್ದು ಫ್ರೈ ಮಾಡೋಕ್ಕೆ ಮತ್ತು ಚೆನ್ನಾಗಿ ಬೇಕ್ ಮಾಡೋದಕ್ಕೆ. ಸೊ ಆ ರೀತಿ ಇರೋದಕ್ಕೆ ಇದು ಸೂಪರಾಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಟೆಂಪ್ರೇಚರ್ ಕಂಟ್ರೋಲ್. ಸೊ ನಿಮ್ಗೆ ಯಾವ ರೀತಿ ಟೆಂಪ್ರೇಚರ್ ಎಷ್ಟರಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ಇದರಲ್ಲಿ ಮೊದಲೇ ಫಿಕ್ಸ್ ಮಾಡ್ಕೋಬೇಕು. ಇವಾಗ ನಾರ್ಮಲಾಗಿ ಫ್ರೈ ಆದರೆ ಬಟ್ ಅದಕ್ಕಿಂತ ಮುಂಚೆ ಪ್ರೀ ಹೀಟಿಂಗು ಮಾಡಬೇಕು ಇದರಲ್ಲಿ. ನೆಕ್ಸ್ಟ್ ಬಂದು ಪವರ್ ಬಟನ್ ಕೊಟ್ಟಿದ್ದಾರೆ. ಆನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ, ಅಲ್ಲಿ ರೆಡ್ ಲೈಟ್ ಬರುತ್ತೆ. ನೆಕ್ಸ್ಟ್ ಬಂದು ಟೈಮರ್, ಎಷ್ಟು ನಿಮಿಷ ಇದು ನಿಮಗೆ ಬೇಯಬೇಕು ಅನ್ನೋದಕ್ಕೆ ಆ ಟೈಮರ್ ಕೊಟ್ಟಿರ್ತಾರೆ. ಸೊ ಅದನ್ನು ಬಂದು 10 ನಿಮಿಷನೋ 20 ನಿಮಿಷನೋ ಆ ರೀತಿಯಲ್ಲಿ ನಿಮಗೆ ಫುಲ್ಲು ನೋಡಿಕೊಂಡು ಹಾಕೋಬೋದು. 1 ಅವರ್ ತನಕ ಇದೆ. ಸೊ 1 ಅವರ್ ತನಕ ನೀವು ಯಾವ ರೀತಿ ಬೇಕಾದ್ರೂ ಟೈಮರ್ಸ್ನ ಸೆಟ್ ಮಾಡಿಬಿಟ್ಬಿಟ್ರೆ ಅದು ತಾನಾಗಿ ಅದ್ರ ಕೆಲಸ ಆಗಿದ ತಕ್ಷಣ ಒಂದು ಸೌಂಡ್ ಬಂದುಬಿಡುತ್ತೆ, ಒಂದು ಬೆಲ್ ಥರ ಟನ್ ಅಂತ ರಿಂಗ್ ಆಗುತ್ತೆ. ಸೊ ಅಲ್ಲಿಗೆ ಅದು ಆಫ್ ಆಗಿಬಿಟ್ಟು ಸ್ಟಾಪ್ ಆಗಿಬಿಡುತ್ತೆ. ಟೈಮರ್ ಬಂದು ತುಂಬಾ ಯೂಸ್ಫುಲ್. ಸೊ ನೆಕ್ಸ್ಟ್ ಬಂದು ಈ ರೀತಿ ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ಅದನ್ನ ಓಪನ್ ಮಾಡಿ ಕೆಳಗಡೆ ನಾವು ಎಷ್ಟು ಬೇಕಾದ್ರೂ ಕೆಳಗಡೆ ತನಕ ಹೋಗುತ್ತೆ ಅದು. ಸೊ ಅದನ್ನು ಓಪನ್ ಮಾಡಿದ್ಮೇಲೆ ಈ ರೀತಿ ರಾಡ್, ಈ ರಾಡಲ್ಲೇ ನಿಮಗೆ ಚೆನ್ನಾಗಿ ಬಿಸಿ ಆಗೋವಂಥದ್ದು. ಸೊ ಮೇಲೆ 2 ರಾಡ್ ಕೊಟ್ಟಿದ್ದಾರೆ, ಕೆಳಗಡೆನೂ 2 ರಾಡ್ ಕೊಟ್ಟಿರೋದು. ಸೊ ಇದು ಬಂದು ಲೈಟು, ಇದು ಬಂದು ನಿಮಗೆ ರೊಟೇಸರಿ ರಾಡ್ನ ಪ್ಲೇಸ್ ಮಾಡೋ ಅಂಥಕ್ಕೆ. ಸೊ ನೆಕ್ಸ್ಟು ಈ ಕೆಳಗಡೆ ಮೇಲ್ಗಡೆ ಎರಡಕ್ಕೂ ನಿಮಗೆ ಕರೆಕ್ಟಾಗಿ ಹೀಟ್ ಆಗೋದಕ್ಕೆ ಈ ರೀತಿ ರಾಡು ಕೊಟ್ಟಿದ್ದಾರೆ. ಈ ಪ್ಲೇಟ್ನ ನಾನು ಬಂದು ಈ ರೀತಿ ಇನ್ಸರ್ಟ್ ಮಾಡೋದು. ನಾವು ಮೇಲ್ಗಡೆ ಏನಾದರೂ ಇಟ್ಟರೆ ಕೆಳಗಡೆ ಏನಾದರೂ ಅದರದ್ದು ಡಸ್ಟ್ ಪಾರ್ಟಿಕಲ್ಸ್ ಏನಾದರೂ ಚೆಲ್ಲಿದ್ರೆ ನಮಗೆ OTG ಬಂದು ಚೆನ್ನಾಗಿ ಅದು ಕ್ಲೀನಾಗಿ ಪ್ರೊಟೆಕ್ಟ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಬಂದು ನಾವು ಇದರಲ್ಲಿ ಫ್ರೈ ಮಾಡೋಕ್ಕಂಥದ್ದು ಚಿಕನ್ದು ಚೆನ್ನಾಗಿ ನೀವು ಡ್ರೈ ರೋಸ್ಟ್ ಮಾಡಬೇಕಂದ್ರೆ ಇದರಲ್ಲಿ ಇಟ್ಕೊಂಡು ಮಾಡಬಹುದು. ನೆಕ್ಸ್ಟ್ ಈ ಟ್ರೇನು ಇದರಲ್ಲೇ ಪ್ಲೇಸ್ ಮಾಡ್ತೀನಿ. ಸೊ ನಾವು ಯೂಸ್ ಮಾಡದೇ ಇರಬೇಕಾದ್ರೆ ಪ್ರತಿಯೊಂದು ಈ ರೀತಿ ಒಳಗಡೆನೇ ಇಟ್ಟು ಬೇಕಾದರೂ ನಾವು ನೀಟಾಗಿ ಲಾಕ್ ಮಾಡ್ಕೋಬೋದು. ಸೊ ತುಂಬಾ ಯೂಸ್ಫುಲ್ ಕೂಡ ಇದು. ಸೊ ಇವಾಗಷ್ಟೇ ಪರ್ಚೇಸ್ ಮಾಡಿದ್ದೀನಿ. ಸೊ ಅಪ್ಕಮಿಂಗ್ ವೀಡಿಯೋದಲ್ಲಿ ನಿಮಗೆ ಇದರಲ್ಲಿ ಏನೇನು ಯೂಸ್ ಮಾಡಿ ಏನೇನು ಮಾಡ್ಬೋದು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಒಂದು ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.